ಕ್ಷುಲ್ಲಕ ಕಾರಣಕ್ಕೆ ಗೆಳೆಯರ ಮಧ್ಯೆ ಜಗಳ ಆಗಿದೆ. ಈ ಒಂದು ಜಗಳ ಕೊಲೆಯಲ್ಲಿ ಅಂತ್ಯವನ್ನ ಕಂಡಿರುವಂತದ್ದು. ಸುರಪುರದ ಕೆಂಭಾವಿ ಸಮೀಪದ ಗುತ್ತಿ ಬಸವಣ್ಣ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಭಾವಿ ಬಳಿ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಕೂಡ ಜಗಳವನ್ನ ಆಡ್ಕೊಂಡಿದ್ದಾರೆ. ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸುರಪುರದ ಕೆಂಭಾವಿ ಸಮೀಪದ ಗುತ್ತಿ ಬಸವಣ್ಣ ಕ್ರಾಸ್ ಬಳಿ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಭಾವಿ ಬಳಿ ಇದು ಘಟನೆ ನಡೆದಿರುವಂತದ್ದು. ಟಿಪ್ಪರ್ ಡ್ರೈವರ್ ಬಸವನಗೌಡ ಕೊಲೆಯಾದ ವ್ಯಕ್ತಿ. ಕುಡಿದ ಮತ್ತಿನಲ್ಲಿ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ. ಈ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯವನ್ನ ಕಂಡಿರುವಂತದ್ದು. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇಬ್ಬರು ಕೂಡ ಮದ್ಯ ಸೇವನಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ಹೋಗಿದೆ. ಈ ಒಂದು ಜಗಳ ಕೊಲೆಯಲ್ಲಿ ಅಂತ್ಯವನ್ನ ಕಂಡಿರುವಂತದ್ದು. ಸುರಪುರದ ಕೆಂಭಾವಿ ಸಮೀಪದ ಗುತ್ತಿ ಬಸಣ್ಣ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಇಬ್ರು ಕೂಡ ಗೆಳೆಯರು ಚಿಕ್ಕ ವಿಚಾರಕ್ಕೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಇಬ್ರು ಕೂಡ ಕುಡಿದಿದ್ರು. ಆ ಸಂದರ್ಭದಲ್ಲಿ ಜಗಳ ಆಗಿದೆ. ಜಗಳ ಕೊಲೆಯಲ್ಲಿ ಅಂತ್ಯವನ್ನ ಕಂಡಿದೆ. ಟಿಪ್ಪರ್ ಡ್ರೈವರ್ ಬಸವನಗೌಡ ಕೊಲೆಯಾದ ವ್ಯಕ್ತಿ 30 ವರ್ಷ ಈತನಿಗೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಭಾವಿ ಬಳಿ ನಡೆದಿರುವಂತಹ ಘಟನೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಆಗಿರುವಂತಹ ಗಲಾಟೆ ಅಂತ ತಿಳಿದು ಬಂದಿರುವಂಥದ್ದು. ಗಲಾಟೆ ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೊಲೆ ಆಗಿದೆ. ಕೊಲೆಯಲ್ಲಿ ಅಂತ್ಯವನ್ನ ಕಂಡಿದೆ. ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದಷ್ಟು ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಪೊಲೀಸರು ಈಗಾಗಲೇ ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹಲವು ವಿಚಾರಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.